ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೌರೀಸ್ ಗ್ಯಾಲರಿ. ಇವತ್ತಿನ ಟೈಟಲ್ ಹೇಳುವಂಗ ವಿ ಆರ್ ಡೂಯಿಂಗ್ ವಿಷನ್ ಬೋರ್ಡ್. ವಿ ಅಂತಂದ್ರ ನಾನು ಹಾಗೂ ನನ್ನ ಜೊತೆ ನನ್ನ ಬೆಸ್ಟ್ ಫ್ರೆಂಡ್ ಜಾಯ್ನ್ ಆಗ್ಯಾಳ ಇವತ್ತ. ಇನ್ನೊಂದ್ ಸ್ವಲ್ಪ ಕೈ ಮುಂದೆ. ಸೊ ಅಕ್ಕಿಗೆ ತಂದು ಮುಖ ಅದು ಹಿಂಗ ಐಡೆಂಟಿಟಿ ಅಕ್ಕಿಂದ ಹೊರಗೆ ಬರೋದು ಇಷ್ಟ ಇಲ್ಲ. ಅಂಡ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಪ್ರೈವಸಿ. ನನ್ನ ನನ್ನ ಫ್ರೆಂಡ್ ಅಂತ ಏನ್ ಅಕ್ಕಿಗೆ ಫ್ರೆಂಡ್ ಅಂತೂ ಅಲ್ಲಿ ಆಗಂಗಿಲ್ಲ. ಶಿ ಈಸ್ ಅ ಫ್ಯಾಮಿಲಿ ನೌ. ಬಿಕಾಸ್ ನಮ್ದು ಫ್ರೆಂಡ್ಶಿಪ್ ಈಗ ಮೋರ್ ದನ್ 9 years ಅಷ್ಟು ಹಳೆ ಫ್ರೆಂಡ್ಶಿಪ್. ಅಂಡ್ ಇಟ್ಸ್ ಜಸ್ಟ್ ಲೈಕ್ ಅ ಫ್ಯಾಮಿಲಿ ಮೆಂಬರ್. ಸೊ ಇವತ್ತಾಗಿ ನನಗೆ ಬಂದಾಳ ನನ್ನ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ಲಿಕ್ಕೆ. ವಿಷನ್ ಬೋರ್ಡ್ ಫಾರ್ ದ ಫಸ್ಟ್ ಟೈಮ್ ನಾನ್ ನನ್ನ ಲೈಫ್ ಒಳಗೆ ಮಾಡ್ಲಿಕತ್ತೀನಿ. ಅಂಡ್ ಇದ್ರ ಬಗ್ಗೆ ನನಗೆ ಏನೂ ಅಷ್ಟು ಐಡಿಯಾ ಇರಲಿಲ್ಲ. ನಾವೆಲ್ಲರೂ ನೋಡೇ ಇರ್ತೀವಿ, ಎಷ್ಟೋ ಮಂದಿ ತಮ್ಮ ಸಕ್ಸಸ್ ಸ್ಟೋರಿ ಹೇಳ್ತಿರ್ತಾರ. ಅದ್ರ ಸಂಬಂಧ ಮಾಡ್ಲಿಕತ್ತೀನಿ ಇದನ್ನ ಅಬ್ಸಲ್ಯೂಟ್ಲಿ ನೋ. ಯಾಕೆ ನಾನು ವಿಷನ್ ಬೋರ್ಡ್ ಇವನ್ ದೋ ನನಗೆ ಗೊತ್ತಿತ್ತು ವಿಷನ್ ಬೋರ್ಡ್ ಎಲ್ಲಾ ಸಕ್ಸಸ್ ಸ್ಟೋರಿ ಎಲ್ಲಾ ಮಾಡೋದನು, ಬಟ್ ಫಾರ್ ದ ಫಸ್ಟ್ ಟೈಮ್ 2026 ಒಳಗೆ ಯಾಕೆ ನಾ ಮಾಡ್ಲಿಕತ್ತೀನಿ ಅಂತಂದ್ರ ಐ ಸ್ಟಾರ್ಟೆಡ್ ಮೈ ಮ್ಯಾನಿಫೆಸ್ಟೇಷನ್ ಜರ್ನಿ. ಅದು ನಾನು ನಿಮಗೆ ಒಂದು ರೀಲ್ ಸೈಟ್ ಶೇರ್ ಮಾಡಿದ್ದೆ ಅಬೌಟ್ ಒನ್ ಪರ್ಟಿಕ್ಯುಲರ್ ಪೇಜ್. ಕನಾಯ್ರಲ್ ಎಸ್. ಸೊ ಆ ಪರ್ಟಿಕ್ಯುಲರ್ ಪೇಜ್ ಏನದಲ್ಲ, ಅಲ್ಲಿಂದ ನನಗ ಐ ಗಾಟ್ ಇನ್ಸ್ಪೈರ್ಡ್ ಅ ಲಾಟ್. ಸೊ ಹಿಂಗಾಗಿ ಅವರು ನನಗ ಕೆಲವೊಂದಿಷ್ಟು ಅಫರ್ಮೇಶನ್ಸ್ ಹೆಂಗ್ ಮಾಡ್ಕೋಬೇಕು ಹೆಂಗಿಲ್ಲ ಅದನ್ನೆಲ್ಲ ಕಲ್ಸ್ಕೊಟ್ಟಾರ. ಅದೇ ಎವ್ರಿ ಡೇ ನಾವು ಮಾಡಬೇಕಾದ್ರ ಐ ಯೂಸ್ ಟು ಫೀಲ್ ಲೈಕ್ ಈ ಅಫರ್ಮೇಶನ್ ಒಂದ್ ಪಿಕ್ಚರ್ ಫಾರ್ಮ್ಯಾಟ್ ಒಳಗಿದ್ರೆ ಇಟ್ ಈಸ್ ಜಸ್ಟ್ ಲೈಕ್ ರಿಮೈಂಡಿಂಗ್. ಎಷ್ಟೋ ಜನರಿಗೆ ವಿಷನ್ ಬೋರ್ಡ್ ಕನ್ಫ್ಯೂಷನ್ಸ್ ಇರ್ತದೆ ದಟ್ ವಾಟ್ ಈಸ್ ವಿಷನ್ ಬೋರ್ಡ್ ಅಂತಂದ್ರ ನಾವ್ ಸೊ ದಟ್ ಒಂದ್ ಎಕ್ಸಾಂಪಲ್, ಈಗ ನಂಗೆ ಒಂದೇನೋ ಐಫೋನ್ ಬೇಕಾಗ್ಯದ, ನಾ ಐಫೋನ್ ಚಿತ್ರ ಹಚ್ಚಿದ್ರ ಐಫೋನ್ ನನ್ ಕಡೆ ಬರ್ತದ. ದಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ಏನ್ ವಿಷನ್ ಬೋರ್ಡ್ ಆಕ್ಚುಯಲ್ ಕಾನ್ಸೆಪ್ಟ್ ಅಂತಂದ್ರ ಯು ಆರ್ ಆಲ್ರೆಡಿ ಹ್ಯಾವಿಂಗ್ ಐಫೋನ್ ಅನ್ನೋರ್ಗತೆ ನಿಮ್ಮ ಮೈಂಡ್ ಸೆಟ್ ಇರ್ತದ. ನೀವು ಯಾವಾಗ ಯಾವಾಗ ಆ ವಿಷನ್ ಬೋರ್ಡ್ ನೋಡ್ತೀರಿ, ಯು ಜಸ್ಟ್ ರಿಮೈಂಡಿಂಗ್ ಯುವರ್ ಸೆಲ್ಫ್ ದ್ಯಾಟ್ ನಿಮ್ಮ ಲೈಫ್ ಆಲ್ರೆಡಿ ಹಿಂಗದ. ಸೊ ದ್ಯಾಟ್ ಅದನ್ನ ನೀವು ನೋಡಿ ರಿಮೈಂಡ್ ಮಾಡ್ಕೊಳಿಕತ್ತೀರಿ that it already exists agada. It is just like a reminding yourself the dream, future, desired ಏನ್ ನಿಮ್ದು ಫ್ಯೂಚರ್ ಇರ್ತದಲ್ಲ, ಇಟ್ ಇಸ್ ಜಸ್ಟ್ ರಿಮೈಂಡಿಂಗ್ ಯುವರ್ ಸೆಲ್ಫ್. ಈ ಕಾನ್ಸೆಪ್ಟ್ ಎಲ್ಲ ನನಗೆ ಕ್ಲಿಯರ್ ಎಲ್ಲಾಗಿತ್ತಂದ್ರ ದ ಪೇಜ್ ನೇಮ್ ಇಸ್ ದಟ್ ಶಿ ಟೋಲ್ಡ್. ಸೊ ಇವತ್ತು ನಾನು ಕೆಲವೊಂದಿಷ್ಟು ಆಸ್ ಅ ಬಿಗಿನರ್, ಇವೊಂದು ನನಗೆ ಏನ್ ಬೇಕು ನನ್ನ ಲೈಫ್ ಒಳಗ ಈ ವರ್ಷ ನನಗೆ ಏನ್ ಬೇಕು ಅನ್ನೋದು ನನ್ನ ತಲೆಯಿಂದ ನಾ ಕ್ಲಿಯರ್ ಇದ್ರು ಒಂದ್ ಸಲ ವಿಷನ್ ಬೋರ್ಡ್ ಮಾಡ್ಲಿಕ್ಕೆ ಕೂತಾಗ ಎಲ್ಲಿಂದ ಚಾಲು ಮಾಡುದು ಹೆಂಗ್ ಮಾಡುದು ಇದನ್ನ ಅಂತ ಹೇಳಿ ನನಗ ಅದು ಕ್ಲಿಯರ್ ಆಗವಲ್ದಾಗಿತ್ತು. ಸೊ ಆ ಟೈಮ್ ಒಳಗ ಐ ಟುಕ್ ಹೆಲ್ಪ್ ಆಫ್ ಚಾಟ್ GPT, AI ಲೈಕ್ ಕ್ವಶನ್ಸ್. ಆ ಕ್ವಶನ್ಸ್ ನನ್ನ ವಿಷನ್ಸ್ಗೆ ರಿಲೇಟ್ ಆಗ್ಲಿಕತ್ತಿತ್ತು. ಸೊ ಹಿಂಗಾಗಿ ನಾ ಅದನ್ನ ಮಾಡಿದೆ. ನಾ ಹೆಂಗೀಗ ನನ್ನ 20 ಕ್ವಶನ್ಸ್ಗೆ ಆನ್ಸರ್ ಮಾಡ್ಕೊಂಡು ಪ್ರತಿಯೊಂದು ಕ್ವಶನ್ಸಿಗೂ ಐ ಪ್ರಿಂಟೆಡ್ ಔಟ್ ಫೋಟೋಸ್ ಲೈಕ್ ದಿಸ್. ನನ್ನ ಉತ್ತರ ಇವು ಕೆಲವೊಂದಿಷ್ಟು ಕ್ವಶನ್ಸ್ಗೆ. ಆ ಕ್ವಶನ್ಸ್ ಅನ್ನ ನಾನ್ ನಿಮಗ ಶೇರ್ ಮಾಡ್ತೀನಿಲ್ಲೇ. ಸೊ ನೀವು ಏನ್ ಮಾಡ್ಬೇಕು ಅಂತಂದ್ರ ಇರ್ರೆಸ್ಪೆಕ್ಟಿವ್ ನೀವ್ ಇದನ್ನ ಯಾವಾಗ ನೋಡ್ಲಿಕತ್ತೀರಿ, ಇರ್ರೆಸ್ಪೆಕ್ಟಿವ್ ಜನವರಿ ಒಳಗ್ ನೋಡ್ರಿ, ಫೆಬ್ರವರಿ ಒಳಗ್ ನೋಡ್ರಿ, ಮಾರ್ಚ್ ಒಳಗ್ ನೋಡ್ರಿ, ಬೇಕಾದವಾಗ ನೋಡ್ರಿ ಈ ವಿಡಿಯೋ. ಡಸಂಟ್ ಮೀನ್ ನೀವ್ ಅದನ್ನ ಜನವರಿ ಮುಗ್ದದ ಈಗೇನ್ ಮಾಡುದ, ನೋ. ನೀವು ಯಾವಾಗ ಬೇಕಾದ್ರೂ ಈ ವಿಷನ್ ಬೋರ್ಡ್ ಅನ್ನ ಮಾಡ್ಬೋದು. ಇದಕ್ಕೆ ಯಾವ್ದು ಪರ್ಟಿಕ್ಯುಲರ್ ಟೈಮ್ ಇಲ್ಲ. ಯಾಕಂದ್ರ ಯಾವ್ದಕ್ಕೂ ಪರ್ಟಿಕ್ಯುಲರ್ ನೀವು ಟೈಮ್ ಹಾಕೋಬಾರ್ದು. ಅವಾಗ ಏನಾಗ್ಬಿಡ್ತದೆ ಅಂದ್ರೆ ಅದು ನಿಮ್ಮಿಂದ ಜಾಸ್ತಿ ದೂರ ಹೋಗ್ತದೆ. ಸೊ ಯು ಹ್ಯಾವ್ ಟು ಗೋ ವಿತ್ ಅ ಫ್ಲೋ. ಸೊ ಅದಕ್ಕೆ ನೀವು ಯಾವಾಗ ಈ ವಿಡಿಯೋ ನೋಡ್ಲಿಕತ್ತಿದ್ರು ಐ ವಾಂಟ್ ಯು ಟು ಟೇಕ್ ಸಮ್ ಪೇಪರ್, ಪೆನ್ ಅಥವಾ ನಿಮ್ಮ ಮೊಬೈಲ್ ಒಳಗ ನೋಟ್ ಮಾಡ್ಕೋರಿ. ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ನಾನು ಇಲ್ಲಿ ನಿಮಗೆ ಹೇಳ್ತೀನಿ. ಆ ಕ್ವಶನ್ಸಿಗೆ ಏನ್ ಉತ್ತರ ಇರ್ತದಲ್ಲ ನಿಮ್ದು, ಆ ಉತ್ತರನ ಬರ್ಕೋರಿ. ಆ ಉತ್ತರನ ಬರ್ಕೊಂಡು ನಿಮ್ಗೆ ಅನಿಸ್ತದೆ ಇದನ್ ಬಿಟ್ಟುನು ನನ್ ಕೆಲವೊಂದಿಷ್ಟು ಗೋಲ್ಸ್ ಅವ ಅಂತ ಹೇಳಿ ಆ ಗೋಲ್ಸ್ ಅನ್ನ ನೀವು ಎಕ್ಸ್ಟ್ರಾ ಅದನ್ನ ಹಾಕೊಂಡು ಜಸ್ಟ್ ಯಾವಾಗ ನಿಮಗ್ ಟೈಮ್ ಸಿಗ್ತದ ಟೇಕ್ ಅ ಪ್ರಿಂಟ್ ಔಟ್. ಓಕೆ, ಡೋಂಟ್ ಫಾರ್ಗೆಟ್, ಟೇಕ್ ಅ ಪ್ರಿಂಟ್ ಔಟ್. ಯಾಕಂದ್ರೆ ಇಟ್ ಈಸ್ ಜಸ್ಟ್ ರಿಮೈಂಡಿಂಗ್ ಯುವರ್ ಸೆಲ್ಫ್ ನಿಮ್ಮ ಫ್ಯೂಚರ್ ಲೈಫ್ ಏನ್ ನೀವು ಅನ್ಕೊಂಡಿರಿ ಅದ್ ನೀವು ಬದುಕ್ಲಿಕ್ಕತ್ತದನ್ನ ಯು ಆರ್ ಜಸ್ಟ್ ರಿಮೈಂಡಿಂಗ್ ಯುವರ್ ಸೆಲ್ಫ್ ಎವ್ರಿ ಡೇ. ಶಿ ಈಸ್ ಶೋಯಿಂಗ್ ಲೈಕ್ ದಿಸ್. ಎನಿಥಿಂಗ್ ಯು ವಾಂಟ್ ಟು ಸೇ? ಶಿ ಡೋಂಟ್ ಟು. ಸೊ ಈಗ ನಾವು ನಮ್ಮ ವಿಷನ್ ಬೋರ್ಡ್ ಅನ್ನ ಚಾಲು ಮಾಡೋಣ. ಓಕೆ, ಈಗ ನಾವು ಇಬ್ರು ಸೇರಿ ಇದನ್ನ ಕಟ್ ಮಾಡಿ ಮುಗಿಸಿದ್ವಿ. ಈಗ ಕೆಲವೊಂದಿಷ್ಟು ನಾನೀಗ ಕ್ವಶನ್ಸ್, ಯಾಕಪ್ಪ ಈ ಕ್ವಶನ್ಸ್ ಅಂತಂದ್ರೆ ಯಾರು ಎಕ್ಸ್ಪರ್ಟೈಸ್ ಆಲ್ರೆಡಿ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನನ್ನ ಫ್ರೆಂಡ್, ಶಿ ಈಸ್ ವೆರಿ ಎಕ್ಸ್ಪರ್ಟೈಸ್ ಇನ್ ವಿಷನ್ ಬೋರ್ಡ್. ಅಕ್ಕಿಗೆ ಲೈಫ್ ಒಳಗ ಹಿಂಗ ಕೂತು
ಪೂರ್ತಿ ವರ್ಷದೊಳಗ ನನಗೆ ಏನ್ ಬೇಕು ಏನ್ ಬೇಡ ಅಂತ ಥಿಂಕ್ ಮಾಡಿದ್ರ ಅಕ್ಕಿನ ತಲೆ ಒಳಗ ಆಲ್ರೆಡಿ ಕ್ವಶನ್ಸು ಬರ್ತದ ಆನ್ಸರ್ಸು ಬರ್ತದ. ಯಾಕ? ಬಿಕಾಸ್ ಶಿ ಈಸ್ ಎಕ್ಸ್ಪರ್ಟೈಸ್ ಇನ್ ಇಟ್. ಬಟ್ ಬಿಗಿನರ್ಸ್ ಈಗ ನನಗ ಅಥವಾ ನೀವ್ ಯಾರಾದ್ರೂ ಈಗ ಫಸ್ಟ್ ಟೈಮ್ ಮಾಡಿಗತ್ತಿದ್ರಿ ಅಂದ್ರ ಇವಂದು ನಿಮಗ್ ಗೊತ್ತದ ದಟ್ ಏನ್ ಬೇಕು ಅಂತ ಹೇಳಿ ಎಲ್ಲಾ ಆಸ್ಪೆಕ್ಟ್ ಇಂದ ಥಿಂಕ್ ಮಾಡಬೇಕಾದ್ರೆ ಒಂದ್ ಟೈಮ್ ಕೂತಾಗ ತಲಿ ಒಳಗ್ ಬರಂಗಿಲ್ಲ. ಅದಕ್ಕೋಸ್ಕರ ಕೆಲವೊಂದು ಜನರಲ್ ಕ್ವಶನ್ಸ್ ನಾಲ್ಕಲ್ಲ, ಟೋಟಲ್ 7 ಸೆಗ್ಮೆಂಟ್ ಒಳಗೆ ನಾ ಇದನ್ನ ಡಿವೈಡ್ ಮಾಡೀನಿ. ಟೋಟಲ್ 20 ಕ್ವಶನ್ಸ್. ಡಸಂಟ್ ಮೀನ್ 20ನ ಇರಬೇಕು ಅಂತ ಹೇಳಿ 20ಗೂ ನೀವು ಆನ್ಸರ್ ಕೊಡ್ಬೇಕಂತನೂ ಏನು ಅವಶ್ಯಕತೆ ಇಲ್ಲ. ನಿಮಗ ಯಾವುದು ಈ ಕ್ವಶನ್ಸ್ ಒಳಗ ಫೀಲ್ ಆಗ್ತದ ದಟ್ ಓಕೆ ಈ ವರ್ಷ ನಾ ಇದ್ರ ಈ ರೀತಿ ಅನ್ಕೊಂಡೆ ಅಂದ್ರೆ ನನ್ನ ಕಡೆ ಮಾಡಿಕ್ ಆಗ್ತದ ಅಂತ ಹೇಳಿ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಈ ವರ್ಷ ನಾ ಏನ್ ಅನ್ಕೋತೇನಿ ಅಥವಾ ಒಂದು ಪರ್ಟಿಕ್ಯುಲರ್ ಟೈಮ್ ಅನ್ನ ಸೆಟ್ ಮಾಡಿ ಇಲ್ಲಿ ಮುಗಿಸ್ಬೇಕು ಹಿಂಗೇನ್ ಅನ್ಕೋತೇನಿ ಅದು ನಿಮಗ ಫೀಲ್ ಆಗ್ಬೇಕು ದಟ್ ಹೌದಪ್ಪ ಇದು ನನ್ನ ಕಡೆಯಿಂದ ಆಗ್ತದ ಅಂತ ಹೇಳಿ. ಈಗ ಒಂದ್ ಎಕ್ಸಾಂಪಲ್, ನನ್ನ ತಲಿ ಒಳಗ ಒಟ್ಟ ನಾ ಜಪಾನ್ ಅಥವಾ ಎಲ್ಲೋ ಹೋಗ್ಬೇಕು ಮಾಡ್ಬೇಕು ಅನ್ನೋದಿಲ್ಲ. ಬಟ್ ಯಾರೋ ಒಬ್ರು ಜಪಾನ್ ಎಲ್ಲೋ ಏನೋ ತಮ್ಮ ವಿಜನ್ ಬೋರ್ಡ್ ಒಳಗೆ ಹಾಕೊಂಡಾರ ಅಥವಾ ಯಾರೋ ನನ್ನ ಫ್ರೆಂಡ್ ಜಪಾನಿಗೆ ಹೊಂಟಾರ, ದಟ್ ಡಸಂಟ್ ಮೀನ್ ನನ್ನ ವಿಜನ್ ಬೋರ್ಡ್ ಒಳಗೆ ಜಪಾನ್ ಹಾಕೋಬೇಕು. ಬಿಕಾಸ್ ನನ್ನ ತಲಿ ಒಳಗ ಕಾನ್ಸೆಪ್ಟೇ ಇಲ್ಲ ಅಥವಾ ನಂಗೆ ಹೋಗ್ಬೇಕಂತನೂ ಇಲ್ಲ. ಇಟ್ ಈಸ್ ಆಲ್ ಅಬೌಟ್ ಯು. ನೀವು ಏನ್ ಆಲ್ರೆಡಿ ಡಿಸೈರ್ಡ್ ನಿಮ್ದೇನ್ ರಿಯಾಲಿಟಿ ಫ್ಯೂಚರ್ ಒಳಗೆ ಬದುಕ್ಲಿಗತ್ತೀರಿಯಲ್ಲ, ಅಗೇನ್ ವಾಂಟ್ ಟು ರಿಪೀಟ್, ಜಸ್ಟ್ ರಿಮೈಂಡಿಂಗ್ ಯುವರ್ ಸೆಲ್ಫ್ ಥ್ರೂ ವಿಜನ್ ಬೋರ್ಡ್. ಆಮೇಲೆ ನೀವು ಯಾವಾಗ ವಿಜನ್ ಬೋರ್ಡ್ ನೋಡ್ತೀರಿ ನಿಮ್ಮ ಒಳಗದ್ದು ಫೀಲ್ ಆಗ್ಬೇಕು ದಟ್ ನನ್ನ ಕಡೆ ಇದು ಯಾವಾಗ ಬರ್ತದೆ ಅಂದ್ರೆ ವೆನ್ ಯು ಹ್ಯಾವ್ ದಟ್ ಪವರ್. ಆಮೇಲೆ ಕೆಲವೊಬ್ರಿಗೆ ಐಡಿಯಾನು ಇರುದಿಲ್ಲ ಹೆಂಗ್ ಮಾಡ್ಬೇಕು ಇದನ್ನ ಏನು ಅಂತ ಹೇಳಿ. ಸೊ ದ ಕ್ವಶನ್ಸ್ ಆರ್ ಫಾರ್ ಯು ಓನ್ಲಿ ಅಂತವ್ರಿಗೆ. ಅಂದ್ರೆ ನಿಮಗ ಒಂದು ಕ್ಲಾರಿಟಿ ಬರ್ತದ. ನೋಡಿ, ನಾವು ಊಟ ಮಾಡು ಮೊದ್ಲನ ನಮಗ್ ಗೊತ್ತಿರ್ತದ ನಾವ್ ಇವತ್ತೇನ್ ಊಟ ಮಾಡ್ಬೇಕು ಏನ್ ಬಿಡ್ಬೇಕು. ಕೆಲವೊಂದ್ ಟೈಮ್ ಬಹಳ ಅನ್ನ ಚಪಾತಿ ತಿಂದ್ರೆ ಬೋರ್ ಆಗ್ತದ ಅಂತ ಹೇಳಿ ನಾವು ಬ್ಯಾರೆ ಏನೋ ತಿಂತೀವಿ. ಆ ರೀತಿ ನಿಮಗೊಂದ್ ಐಡಿಯಾ ಇರ್ಬೇಕು ನಿಮ್ಮ ಪೂರ್ತಿ ಇಯರ್ ಹೆಂಗ್ ಕಾಣಿಸ್ಬೇಕು ಅಂತ ಹೇಳಿ. ಇಟ್ ಈಸ್ ಜಸ್ಟ್ ಲೈಕ್ ಅ ರಿಮೈಂಡಿಂಗ್ ಯುವರ್ ಸೆಲ್ಫ್. ಈಗ ಫಸ್ಟ್ ಟೋಟಲ್ 7 ಸೆಗ್ಮೆಂಟ್ ಒಳಗ ಫಸ್ಟ್ ಒನ್ ಬಂದು, ಐ ಹೋಪ್ ನೀವು ನಿಮ್ಮ ಪೆನ್ ಅಂಡ್ ಪೇಪರ್ಸ್ ನಿಮ್ ಜೊತೆ ಇರ್ತದ. ಬ್ಯಾಸರ ಮಾಡ್ಕೋಬೇಡ್ರಿ. ದಿಸ್ ವಿಲ್ ಹೆಲ್ಪ್ ಯು. ಜೆನ್ಯೂನ್ಲಿ ಹೇಳಿಗತ್ತೀನಿ, ದಿಸ್ ವಿಲ್ ಹೆಲ್ಪ್ ಯು. ಸೊ ಅದಕ್ಕೆ ಫಸ್ಟ್ ಕ್ವಶನ್ ಏನಂದ್ರ, ವಾಟ್ ಕೈಂಡ್ ಆಫ್ ಅ ಲೈಫ್ ಡು ಐ ವಾಂಟ್ ಟು ಲಿವ್ ಇನ್ ದ ನೆಕ್ಸ್ಟ್ 1 to 3 years? ಈ 1 ರಿಂದ 3 ವರ್ಷದೊಳಗ ನೀವು ನೀವು ಏನಂತ ಅನ್ಕೊಳಿಕತ್ತೀರಿ, ಎಲ್ಲಿ ಇರ್ತೀರಿ ಅಂತ. ಫಾರ್ ಎಕ್ಸಾಂಪಲ್, ಈಗ ನನಗ ಹೇಳ್ತೀನಿ ನನಗ ಯಾವತ್ತೂ ನನ್ನ ಮನಿ ಒಳಗ ನಮ್ ಇಡೀ ಫ್ಯಾಮಿಲಿನ ಕಲಾವಿದರದು ಫ್ಯಾಮಿಲಿ. ಹಿಂಗಾಗಿ ನಂದು ಈಗ ಇಷ್ಟು ದಿನ ನಂದು ಎಜುಕೇಶನ್ ಮೇಲೆ ಫೋಕಸ್ ಮಾಡಿದೆ, ನನ್ನ ರೆಸ್ಪಾನ್ಸಿಬಿಲಿಟಿ ಕೈಂಡ್ ಆಫ್ ಫುಲ್ಫಿಲ್ ಮಾಡೀನಿ. ಐ ಆಮ್ ಇನ್ ಪ್ಲೇಸ್ ದಟ್ ನನ್ನ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಗತೀನಿ. ನೌ ಇಟ್ಸ್ ಟೈಮ್ ಯಾವ್ದನ್ನ ಬಹಳ ಡ್ರೀಮ್ ಮಾಡಿದೆ ಸಣ್ಣಕ್ಕಿದ್ದಾಗಿಂದ ಅದ್ರ ಕಡೆ ಹೋಗುದು. ಸೊ ಇದನ್ನ ದಿಸ್ ಈಸ್ ಐ ಥಿಂಕ್ ಇದು ಕಾಣಿಸ್ತದ ಇಲ್ಲೋ, ಸೂಪರ್ ಸ್ಟಾರ್ ಅಂತ ಹೇಳಿ, ಸೂಪರ್ ಸ್ಟಾರ್ ಗೌರಿ ಪುರೋಹಿತ್ ಅಂತ ಹೇಳಿ ನಾ ಹಾಕೊಂಡಿನಿ. ಇಟ್ ಕ್ಯಾನ್ ಬಿ ಎನಿಥಿಂಗ್. ನೀವು ಏನ್ ಬೇಕಾದ್ರೂ ಹಾಕೋಬಹುದು. ಇದು ನೀವೇನಾದ್ರೂ IAS ಪ್ರಿಪೇರ್ ಆಗ್ಲಿಕತ್ತಿದ್ರ ಲಿಟ್ರಲಿ ನೀವು ನಿಮ್ದು ಹೆಸರನ್ನ ಹಾಕೋರಿ. ಈಗಂತೂ AI ಅದ, ಟೇಕ್ ಅ ಯೂಸ್ ಆಫ್ ಇಟ್. ಒಂದೇನೋ ಒಂದು ಬೋರ್ಡ್ ಕ್ರಿಯೇಟ್ ಮಾಡ್ಕೋರಿ ನಿಮ್ ಹೆಸರು ಇಟ್ಕೊಂಡು. ಸೊ ಈ ರೀತಿ ವಾಟ್ ಕೈಂಡ್ ಆಫ್ ಅ ಲೈಫ್ ಡು ಯು ವಾಂಟ್? ಐ ವಾಂಟ್ ಟು ಬಿ ಸೂಪರ್ ಸ್ಟಾರ್. ನೀವು ಬೇಕಾಗಬಹುದು, ನೀವು ಏನ್ ಬೇಕಾದ್ರೂ ಆಗ್ಬೋದು. ನೀವು ಸಿಂಗರ್, ಡಾನ್ಸರ್, ನೀವು ಏನ್ ಬೇಕಾದ್ರೂ ಇರ್ಬೋದು. ಇದು ವಿಷನ್ ಬೋರ್ಡ್ ನಡು ಹೋಗ್ತದ. ಬಿಕಾಸ್ ದಿಸ್ ಈಸ್ ಯು, ದ ಹೋಲ್ ಅಟೆನ್ಷನ್ ಈಸ್ ಯು. ಸೊ ಹಿಂಗಾಗಿ ಇದು ನಡು ಹೋಗ್ತದ. ನೀವೇನಾದ್ರೂ ಫಾರ್ ಎಕ್ಸಾಂಪಲ್ ಈಗ ಏನಾದ್ರೂ ಮುಂದೆ ಸೈನ್ ಮಾಡ್ಬೇಕು ಆ ರೀತಿ ಇತ್ತಂದ್ರ ದಿಸ್ ಇಸ್ ಮೈ ಸೈನ್ ಆಲ್ಸೋ. ನಾನಂದ್ ಪೂರ್ತಿ ಅಂದ್ರೆ ಐ ಆಮ್ ದ್ಯಾಟ್ ಕ್ಲಿಯರ್. ನಾ ಏನ್ ಸೈನ್ ಹಾಕೋತೀನಿ, ಏನ್ ಡ್ರೆಸ್ ಹಾಕೋತೀನಿ, ಹೌ ಐ ಲುಕ್, ದ್ಯಾಟ್ ಕ್ಲಿಯರ್. ಓಕೆ, ಅಂಡ್ ಇದು ಪೂರ್ತಿ ಕ್ಲಿಯರ್ ಹಂಗ ನೀವು ನಡುನ ಹಾಕೋಬೇಕು. ದಿಸ್ ಈಸ್ ದ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಇದನ್ನ ನೀವು ಸ್ಕಿಪ್ ಮಾಡೋ ಹಂಗ ಇಲ್ಲೇ ಇಲ್ಲ. ಫಸ್ಟ್ ಕ್ವಶನ್ ನಾ ಹೇಳಿದ್ದು. ಈಗ ಸೆಕೆಂಡ್ ಕ್ವಶನ್, ಲೈಫ್ ಅಂಡ್ ಡೈರೆಕ್ಷನ್ ಒಳಗ, ಹೌ ಡು ಐ ವಾಂಟ್ ಟು ಫೀಲ್ ವೆನ್ ಐ ವೇಕ್ ಅಪ್ ಎವ್ರಿ ಮಾರ್ನಿಂಗ್? ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹೆಂಗ್ ಫೀಲ್ ಮಾಡ್ಬೇಕಂತಿದ್ದೀರಿ? ರಿಲ್ಯಾಕ್ಸ್ಡೋ, ಪೀಸ್ಫುಲ್ಲೋ, ಅಥವಾ ಶಾಂತಂಗ ನಿಮ್ದೊಂದೇನೋ ಇರ್ತದಲ್ಲ ಆ ರೀತಿ. ಸೊ ಅದಕ್ಕ ನಾನಿಲ್ಲೇ ಏನ್ ಹಾಕೊಂಡಿನಿ ಅಂತಂದ್ರ, ಐ ವಾಂಟೆಡ್ ಎಲ್ಲಿ ಹೋಯ್ತು? ಎಸ್, ಇಲ್ಲೇ ಬಿಗ್ ಫ್ಯಾನ್ ಆಫ್ ಯು ಅಂತ ಹೇಳಿ ಅಫರ್ಮೇಶನ್ ಹಾಕೊಂಡಿನಿ. ಇಟ್ ಈಸ್ ಬಿಕಾಸ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಮೈ ಸೆಲ್ಫ್. ಎವ್ರಿ ಡೇ ಎದ್ದ ತಕ್ಷಣ
it is self love. Okay, every day it is same. I'm a big fan of myself ಅಂತ ಹೇಳ್ಕೊಂಡು ಒಂದು ನಾನು ಹಾಕೊಂಡೆ. ನೆಕ್ಸ್ಟ್ ನೀವು ಇದನ್ನ ಬೇಕಾದ ಹಾಕೋಬಹುದು, ಪೀಸ್ಫುಲ್, ಕಾಮ್, ಅಥವಾ ನೀವು ಒಂದೇನೋ ಒಂದು ನಿಮ್ಮ ಅಪ್ಪ ಅಮ್ಮನ ಜೋಡಿ ಕೂತು ದಿನ ಚಹಾ ಕುಡಿಯೋದು ಒಂದು ಫೋಟೋ ಹಾಕೋಬಹುದು, ಏನ್ ಬೇಕಾದ್ರೂ ಹಾಕೋಬಹುದು. ದಿಸ್ ಇಸ್ ಕ್ಲಿಯರ್ಲಿ ಮೈ ವಿಷನ್ ಬೋರ್ಡ್. ಹಿಂಗಾಗಿ ನಾನಿಲ್ಲಿ ಯಾವುದೋ ಪರ್ಟಿಕ್ಯುಲರ್ ಪೀಪಲ್ ಅನ್ನ ಇನ್ಕ್ಲೂಡ್ ಮಾಡ್ಲಿಕತ್ತಿಲ್ಲ. ಬಟ್ ನನ್ನ ಅಮ್ಮನ ಜೋಡಿ ನನ್ನ ವಿಷನ್ ಬೋರ್ಡ್ ಬ್ಯಾರೆ ಅದ, ಅಟ್ ದ ಸೇಮ್ ಟೈಮ್ ನನ್ನ ಕ್ಲೋಸ್ ಒನ್ಸ್ ಜೊತೆ ನನ್ನ ವಿಷನ್ ಬೋರ್ಡ್ ಬ್ಯಾರೆ ಅದ. ಬಟ್ ಅದನ್ನ ನಾನು ಕ್ರಿಯೇಟ್ ಮಾಡಂಗಿಲ್ಲ ಅಷ್ಟೇ. ಇದು ಕ್ರಿಯೇಷನ್ ಇಟ್ ಈಸ್ ಬಿಕಾಸ್ ಇಟ್ ಈಸ್ ಟೋಟಲಿ ಓರಿಯೆಂಟೆಡ್ ಟು ಮೈ ಕರಿಯರ್, ಮೈ ಹೆಲ್ತ್, ಮೈ ವೆಲ್ತ್, ಬಿಕಾಸ್ ದಿಸ್ ಇಸ್ ಅಬೌಟ್ ಪರ್ಸನಲ್ ಗ್ರೋತ್. ಇದನ್ನ ನೀವು ನಿಮ್ಮ ಫೇವ್ರೇಟ್ ಒನ್ಸ್ ಜೊತೆ ಅವ್ರ ವಿಷನ್ ಬೋರ್ಡ್ ಜೊತೆ ಶೇರ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ಮೈ ಐಡಿಯಲ್ ಡೇ ಲುಕ್ ಲೈಕ್ ಫ್ರಮ್ ಮಾರ್ನಿಂಗ್ ಟು ನೈಟ್? ಓಕೆ, ಇದಕ್ಕ ಐ ಹ್ಯಾವ್ ಚೂಸನ್ ದಿಸ್. ಇಟ್ ಈಸ್ ಸಕ್ಸಸ್ ಸ್ಪೀಚ್. ಇಟ್ ಈಸ್ ಸಕ್ಸಸ್ ಸ್ಪೀಚ್ ಯಾಕಂತಂದ್ರೆ ಐ ಜಸ್ಟ್ ಲವ್ ಇಟ್. ನನಗೆ ಭಾಳ ಸೇರ್ತದ ಅಬೌಟ್ ಗಿವಿಂಗ್ ಮೈ ಸಕ್ಸಸ್ ಸ್ಪೀಚ್ ಟು ಎವ್ರಿಥಿಂಗ್. ಐ ಆಲ್ರೆಡಿ ಫೀಲ್ ದಿಸ್ ಇಮೇಜ್ ಬೈ ದ ವೇ. ಆ ರೀತಿ ನಿಮಗೆ ಫೀಲ್ ಇರ್ಬೇಕು. ನೀವು ನಿಮ್ದು ಬೇಕಾದ ಐಡಿಯಲ್ ಡೇ ನೀವು ಹಾಕೋಬಹುದು. ಯಾವುದೋ ನೀವು ಒಂದು ಲಕ್ಸುರಿಯಸ್ ಕಾರ್ ಒಳಗೆ ಹೋಗ್ತಿರೋದು, ನಿಮ್ಮ ತಲೆ ಒಳಗೆ ಅದು ನಿಮಗೆ ಬೇಕಂತ ಅನ್ಸಿದ್ರ, ಅಥವಾ ಟ್ರಾವೆಲ್ ಮಾಡೋದು, ಅಥವಾ ಎಲ್ಲಾದ್ರೂ ಜರ್ನಿ ಮಾಡೋದು, ಈ ರೀತಿ. ಓಕೆ, ಸೊ ಇದು ನೆಕ್ಸ್ಟ್. ಇದ್ರದ್ದು ನೆಕ್ಸ್ಟ್ ಆಸ್ಪೆಕ್ಟ್ ಇದು ಇಷ್ಟೇ ಅನ್ಲಾರ್ದ ನಿಮಗೆ ಏನಾದ್ರೂ ಪರ್ಸನಲ್ ಆಗಿ ಇನ್ನ ಏನಾದ್ರೂ ಇದ್ರೊಳಗೆ ಮಿಸ್ಸಿಂಗ್ ಅದನ್ನ ಆಡ್ ಮಾಡ್ಬೇಕು ಅಂತಿದ್ರ ಅಬ್ಸಲ್ಯೂಟ್ಲಿ ವೆಲ್ಕಮ್. ನೀವೇನ್ ಬೇಕಾದ್ರೂ ಹಾಕೋಬಹುದು. ದಿಸ್ ಈಸ್ ಯುವರ್ ಓನ್ ವಿಷನ್ ಬೋರ್ಡ್. ಇದು ನಂದಿರೋದಕ್ಕ ನಾನು ಇಲ್ಲೇ ಹಾಕೊಂಡಿಲ್ಲ. ನೆಕ್ಸ್ಟ್ ಬಂದು ಸೆಲ್ಫ್ ಅಂಡ್ ಪರ್ಸನಲ್ ಗ್ರೋತ್. ದಿಸ್ ಇಸ್ ಅಗೇನ್ ಅ ಪರ್ಟಿಕ್ಯುಲರ್ ಕ್ಯಾಟಗರಿ. ಇದ್ರೊಳಗ ಫಸ್ಟ್ ಕ್ವಶನ್, ವಾಟ್ ಕೈಂಡ್ ಆಫ್ ಅ ಪರ್ಸನ್ ಡು ಐ ವಾಂಟ್ ಟು ಬಿಕಮ್? ಅಂದ್ರೆ ಯಾವ ತರ ನಾನು ಆಗ್ಬೇಕಂತಿದ್ದೀನಿ ಅಂತಂದ್ರ, the question is itself a very calm person. ಇದಕ್ಕೆ ನನ್ನ ಕಡೆ ಯಾವುದೂ ರೆಫರೆನ್ಸ್ ಪಿಕ್ಚರ್ ನಾನೇನು ಹಾಕೊಂಡಿಲ್ಲ, ಬಟ್ ಐ ವಾಂಟೆಡ್ ಟು ಬಿಕಮ್ ಅ ಕಾಮ್ ಪರ್ಸನ್. ನೆಕ್ಸ್ಟ್ ಇಸ್, ವಾಟ್ ಹ್ಯಾಬಿಟ್ಸ್ ಡು ಐ ವಾಂಟ್ ಟು ಬಿಲ್ಡ್ ಇನ್ ಟು ಮೈ ಡೈಲಿ ಲೈಫ್? ದಿಸ್ ಐ ಹೋಪ್ ಇದು ಕಾಣಿಸ್ತದ. ಇದು ಯೋಗಾಸನದ ಒಳಗ ಅತ್ಯಂತ ಯಾವಾಗ ನಿಮ್ಮ ಬಾಡಿ ಮೈಂಡ್ ಅಲೈನ್ ಆಗ್ತದ ಅವಾಗ ಮಾತ್ರ ಅಪ್ಸೈಡ್ ಡೌನ್ ಈ ಆಸನ ಮಾಡ್ಲಿಕ್ಕೆ ಸಾಧ್ಯ. ಸೊ ನಾ ಈ ಆಸನವನ್ನ ಹಾಕೊಂಡಿನಿ. ಕೆಲವೊಂದಿಷ್ಟು ಕ್ವಶನ್ಸ್ಗೆ ಇಲ್ಲಿ ನಾನು ಪಿಕ್ಚರ್ಸ್ ಇಟ್ಕೊಂಡಿಲ್ಲ. ಎದಕ್ಕಂತಂದ್ರೆ ಅದ್ರ ಬದಲಾಗಿ ನಾ ಬ್ಯಾರೆ ಹಾಕೊಂಡಿನಿ. ಕೆಲವೊಂದಿಷ್ಟು ವೆನ್ ಯು ಆರ್ ಡಿಸೈಡೆಡ್ ದಟ್ ನಾ ಇದ ಇರ್ತೀನಿ ಮಾಡ್ತೀನಿ ಅಂತ ಅಂಥದ್ದು ನೀವು ಬಿಡ್ಬೋದು. ನಾ ಹೇಳಿದ್ದೆಲ್ಲ ಅವಾಗ ಕೆಲವೊಂದಿಷ್ಟು ಕ್ವಶನ್ಸ್ ನಿಮಗೆ ರಿಲೇಟ್ ಅನ್ನಿಸ್ಲಿಲ್ಲ, ಅಥವಾ that is not necessary to put because that is my everyday anta ansidra, you can totally skip that. Next question, what fears or limiting beliefs am I already to let go of? ಏನಪ್ಪ ಅಂತಂದ್ರ ದಿಸ್, ನನಗೆ ಯಾವತ್ತೂ ಒಂದು ಹೆದರಿಕೆ ಅದ ದ್ಯಾಟ್ ನನ್ನ ಕೈಯಿಂದ ಬಿಸ್ನೆಸ್ ಆಗ್ತದೋ ಇಲ್ಲೋ ಅಂತ ಹೇಳಿ. ಇವನ್ ದೋ ಐ ಹ್ಯಾವ್ ರನ್ ಅ ಲಾಟ್ ಆಫ್ ಸ್ಮಾಲ್ ಬಿಸ್ನೆಸಸ್, ಲೈಕ್ ಸಣ್ಣ ಒಕೇಶನಲಿ ಬಿಸ್ನೆಸ್ ರನ್ ಮಾಡಿದ್ರು ಐ ವಾಂಟೆಡ್ ಟು ಸ್ಟಾರ್ಟ್ ಆಕ್ಚುಲಿ ಅ ಪ್ರಾಪರ್ ಬಿಸ್ನೆಸ್. ಅದೇ ಯಾವತ್ತು ನನ್ನ ಒಳಗೆ ಒಂಥರ ಹೆದರಿಕೆ ಇತ್ತು, ಬಟ್ ನನಗೀಗಿಲ್ಲ. ಸೊ ಅದಕ್ಕೋಸ್ಕರ ನಾ ಈ ಸರಿ ನನ್ನ ಓನ್ ಬಿಸ್ನೆಸ್, ಇದೆಲ್ಲ ನೀವು ನೋಡ್ಬೋದು, ದಿಸ್ ಇಸ್ ಆಲ್ ಆರ್ಡರ್ ಕಮಿಂಗ್ಸ್ ಆರ್ ಸಮಥಿಂಗ್, ಈ ರೀತಿ ಒಂದು ಸಮಥಿಂಗ್ ನನ್ನ ವಿಷನ್ ಬೋರ್ಡ್ ಒಳಗೆ ಹಾಕೊಳಿಗತ್ತೀನಿ. ಓಕೆ, ಆಗ್ತದದು. ಓಕೆ, ನೆಕ್ಸ್ಟ್ ದ ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ಮೇಕ್ಸ್ ಮೀ ಫೀಲ್ ಕಾನ್ಫಿಡೆಂಟ್ ಆ್ಯಂಡ್ ಪ್ರೌಡ್ ಆಫ್ ಮೈ ಸೆಲ್ಫ್? ಸೊ ಪ್ರೌಡ್ ಆಫ್ ಮೈ ಸೆಲ್ಫ್, ಇಟ್ ಈಸ್ ಆಲ್ ಅಬೌಟ್ being consistent and getting my first golden button. This ಇದು ನನ್ನ ವಿಷನ್ ಬೋರ್ಡ್ ಒಳಗೆ ಹೊಂಟದ. ಅಂದ್ರೆ ಕನ್ಸಿಸ್ಟೆಂಟ್ ಆಗಿದ್ದು, ನಾನು ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ಎವ್ರಿ ಡೇ ಶೋಯಿಂಗ್ ಅಪ್, ಎವ್ರಿ ಡೇ ಟೆಲ್ಲಿಂಗ್ ಸಮಥಿಂಗ್ ಬ್ಯೂಟಿಫುಲಿ ಟು ಯು ಆಲ್. ಸೊ ದಿಸ್ ಈಸ್ ಮೈ ಈ ವರ್ಷದ ವಿಷನ್ ಬೋರ್ಡ್ ಒಳಗೆ ಹೊಂಟದ. ನೆಕ್ಸ್ಟ್, ಕರಿಯರ್ ಆ್ಯಂಡ್ ಪರ್ಪಸ್. First question, what type of a work or a role excites me the most? It is showing on a big screen. That excites me the most. So idu ನನ್ನ goal ada. So I mean ಇದು ನಿನಗೆ ನೆನಪದ that when I shared with you this feeling, so it just excites me a lot. Andra I can already feel that excitement. Okay, next, what skills do I want to learn or improve? This is very very important. Sitar and Bharatnatyam, ನಾ ಇದನ್ನ ಅಗೇನ್ ಚಾಲು ಮಾಡ್ಬೇಕಂತಿದ್ದೀನಿ. ಬಿಕಾಸ್ ಎಷ್ಟು ವರ್ಷ ಆತ್ ನಾನು ಭರತನಾಟ್ಯಮಿಗೆ ಸ್ಟಾಪ್ ಮಾಡಿ. ಟೋಟಲ್ 7 years ಆಫ್ ಭರತನಾಟ್ಯಂ ಮಾಡಿದೆ ನಾನು, ನನ್ನ ಫಸ್ಟ್ ಟು 7th ತನ. ಅದಾದಿಂದ ಐ ಸ್ಟಾಪ್ ಬಿಕಾಸ್ ಆಫ್ ಸಮ್
ಇಶ್ಯೂಸ್. ಆಮೇಲೆ ಇಶ್ಯೂಸ್ ಅಂತಂದ್ರೆ ನಾಟ್ ಸಮಥಿಂಗ್ ಬಿಗ್, ಇಟ್ ಈಸ್ ವೆರಿ ಮೈನರ್, ಬಟ್ ಅದಾದಿಂದ ಅದು ವಾಪಸ್ ಅಲ್ಲಿ ಹೋಗ್ಲಿಕ್ಕೆ ಆಗ್ಲೇ ಇಲ್ಲ. ಅಂಡ್ ಸಿತಾರ್ ಯಾಕಂದ್ರೆ ಇದನ್ನ ನನಗ ನನ್ನ ಅಜ್ಜಿ ಸಂಬಂಧ ಕಲಿಯುದದ. ನಮ್ಮ ಅಜ್ಜಿ ಯಾವತ್ತೂ ನನಗ ಇದ್ದಾಗ ಹೇಳ್ತಿದ್ರು ಸಿತಾರ್ ಕಲಿ ಅಂತ ಹೇಳಿ. ಸೊ ಅದು ನನಗೆ ಅವಾಗ ಆಗ್ಲಿಲ್ಲ, ಬಿಕಾಸ್ ನಾನು ನಂದು ಎಜುಕೇಶನ್ ಲೈಫು ನನ್ನ ಮನಿ ಬ್ಯಾಲೆನ್ಸ್ ಮಾಡೋದ್ರೊಳಗೆ ಬಹಳ ಇದು ಆಗ್ಬಿಟ್ಟಿದೆ, ಕನ್ಫ್ಯೂಸ್ಡ್ ಆಗ್ಬಿಟ್ಟಿದ್ದೆ. ಅದು ನನಗೆ ಕಲೀಲಿಕ್ಕೆ ಆಗ್ಲೇ ಇಲ್ಲ. ಅವ್ರು ಕಲಿಯೋದಿತ್ತು ನನ್ನ ಅಜ್ಜಿಗೆ, ಹಿಂಗಾಗಿ ಅವ್ರು ನನಗೆ ಹೇಳಿದ್ರು ಕಲಿ ಅಂತ ಹೇಳಿ. ಸೊ ಐ ಜಸ್ಟ್ ವಾಂಟ್ ಟು ಲರ್ನ್ ಇಟ್ ಅಂಡ್ ಐ ವಿಲ್ ಲರ್ನ್ ಇಟ್. ನೆಕ್ಸ್ಟ್ ಕಮ್ಸ್ ದ ಮೇನ್ ಆಸ್ಪೆಕ್ಟ್, ಮನಿ ಆ್ಯಂಡ್ ಅಬಂಡೆನ್ಸ್. ಹೌ ಮಚ್ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಆರ್ ಅಬಂಡೆನ್ಸ್ ಡೂ ಐ ಡಿಸೈರ್? ಎಷ್ಟು ರೊಕ್ಕ ಆದ್ರೂ ಯಾರಿಗೂ ಸಾಲುದಿಲ್ಲ, ದಟ್ಸ್ ದ ಅಲ್ಟಿಮೇಟ್ ಥಿಂಗ್. ಬಟ್ ಇವನ್ ದೋ ಇಷ್ಟು ರೊಕ್ಕ ನನಗೆ ಎವ್ರಿ ಡೇ ಥ್ರೂ ಮೈ, ನಾ ಇಲ್ಲಿ ಹಾಕೊಂಡ್ಬಿಟ್ಟಿನಿ, ವೆಲ್ತ್ ಫ್ಲೋಸ್ ಥ್ರೂ ಮೈ ವರ್ಕ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಅಂತಿಲ್ಲಿ ಹಾಕೊಂಡ್ಬಿಟ್ಟಿನ. ನನಗೆ ಯಾವುದೇ ಫ್ರೀ ರೊಕ್ಕ ಬೇಡ, ಇಟ್ ಈಸ್ ಆಲ್ ಥ್ರೂ ಮೈ ವರ್ಕ್, ಆಲ್ ಥ್ರೂ ಮೈ ಗುಡ್ ವರ್ಕ್ ಆ್ಯಂಡ್ ಇನ್ಫ್ಲೂಯೆನ್ಸ್. ಸೊ ನಾನು ಇಷ್ಟು ರೊಕ್ಕ ಬೇಕು ನನಗಂತ ಹೇಳಿ ನಾನು ಹಾಕೊಂಡೇನಿ. ನೆಕ್ಸ್ಟ್ ಕ್ವಶನ್ ಇಸ್ ಇನ್ ಮನಿ ಆ್ಯಂಡ್ ಅಬಂಡೆನ್ಸ್ ಒಳಗನ, ಹೌ ಡು ಐ ವಾಂಟ್ ಟು ಫೀಲ್ ಅಬೌಟ್ ಮನಿ? ನೋಡಿ, ಒಂದು ಹೇಳ್ತೀನಿ, ರೊಕ್ಕ ಈಸ್ ನಾಟ್ ಇಟ್ ಈಸ್ ಜಸ್ಟ್ ಅ ಫೀಲಿಂಗ್. ರೊಕ್ಕ ನಿಮಗೆ ಏನು ಬೇಕು, ನಿಮಗೆ ಏನು ಫೀಲ್ ಅನ್ನಿಸ್ತದ ಅದು ಬರ್ತದ, ಬಟ್ ಅದರಿಂದ ನೀವು ಏನು ಮಾಡ್ತೀರಿ, ಇಟ್ ಈಸ್ ಮೈ ಹೆಲ್ತ್ ಇನ್ಶೂರೆನ್ಸ್. ಸೊ ಒಂದು ದೊಡ್ಡ ಅಮೌಂಟ್ ಒಳಗೆ ಐ ವಾಂಟ್ ಟು ಪುಟ್ my money into health insurance, and health insurance itself is another thing about investment. ರೊಕ್ಕನ ಒಂದು ಸ್ವಲ್ಪ ಎಲ್ಲರ ನಾ ಖರ್ಚಂತೂ ಮಾಡ್ತೀನಿ, ಒಟ್ಟ ವಿಚಾರ ಮಾಡ್ಲಾರ್ದು, ಆದ್ರೆ ಅದನ್ನ ಪ್ರಾಪರ್ ವೇ ಒಳಗೆ ಒಂದು ಎದ್ರೊಳಗರ ಹಾಕಬೇಕು. ಆ್ಯಂಡ್ ಇದು ಎಲ್ಲರಿಗೂ ವೆರಿ ಇಂಪಾರ್ಟೆಂಟ್. ನೀವು ನಿಮ್ದು ಏನಾದರೂ ಬೇರೆ ಇತ್ತಂದ್ರೆ ಹಾಕ್ಬೋದು. ಇಟ್ ಮೇ ಬಿ ನಿಮ್ಮ ತಂಗಿ ಮದ್ವಿ, ಅಣ್ಣಂದು ಏನೋ ಒಂದು ಕೊಡ್ಸೋದಿದ್ರೆ, ಹಿಂಗೆ ಏನು ಬೇಕಾದರೂ ಇರ್ಬೋದು, ಅಥವಾ ಸೋಷಲ್ ಕಾಸಿಗೆ ಇರ್ಬೋದು. ಬಟ್ ನಂದು ಹೆಲ್ತ್ ಇನ್ಶೂರೆನ್ಸ್ ಮೊದಲು ಬ್ಯಾಕಪ್ ಮಾಡ್ಕೋತೀನಿ, ಆಮೇಲೆ ಮುಂದಿನ ಯೋಚನೆ ಮಾಡ್ತೀನಿ, ಆ ಮೈಂಡ್ ಸೆಟ್ ಒಳಗಿದ್ದೀನಿ. ನೆಕ್ಸ್ಟ್ ಬಂದು ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ವಾಟ್ ಡಸ್ ಅ ಹೆಲ್ದಿ ವರ್ಜನ್ ಆಫ್ ಮೀ ಲುಕ್ ಲೈಕ್? ಐ ಥಿಂಕ್ it says everything. The way I'm look, the way I feel, the way I am, the confident me. I mean, look at this. I think I am just this close to become that superstar Gauri Purohit. So isn't so this is how I want to look like, and this is how healthy I need to feel like. Already I am, touch it, but still, how do I want to care for my body and mind? Now again the same question is, na ಏನದು ಯೋಗ ಒಳಗ ಐ ವಾಂಟ್ ಟು ಬಿಕಮ್ ದಟ್ ಸಾಧಕಿ. ಈ ವರ್ಷ ಆ ಸಾಧನ ಮಾಡೋದದ ನನಗ. ಆ್ಯಂಡ್ ಯೋಗ ಥ್ರೂ ಮೈಂಡ್ ಆ್ಯಂಡ್ ಬಾಡಿನ ಒಂದು ಕಂಟ್ರೋಲಿಗೆ ತರೋದದ. ಸೊ ದಟ್ಸ್ ದ ಅಲ್ಟಿಮೇಟ್ ಗೋಲ್. ನೆಕ್ಸ್ಟ್ ಕ್ವಶನ್, ವಾಟ್ ಡೈಲಿ ಆಕ್ಷನ್ಸ್ ಸಪೋರ್ಟ್ ಮೈ ಎನರ್ಜಿ ಆ್ಯಂಡ್ ವೆಲ್ನೆಸ್? ಇಟ್ ಈಸ್ ಆ್ಯಕ್ಚುಲಿ ಹೆಲ್ದಿ ಈಟಿಂಗ್, ಬಟ್ ಅದ್ರ ಜೊತೆ ನಾನು ಹಾಕೊಂಡದ್ದು ಏನಂತಂದ್ರೆ ದಿಸ್ ಥಿಂಗ್, ಪುಸ್ತಕದ್ದು. ಭಾಳ ಟೈಮ್ ನಾ ಪುಸ್ತಕ ಓದ್ತಿರ್ತೀನಿ, ಆ್ಯಂಡ್ ನಂದು ಇಡೀ ಬುಕ್ ಶೆಲ್ಫನ್ನು ನನಗೆ ತುಂಬಿಸೋದದ. ಸೊ ಇದು ಒಂಥರ ಸಪೋರ್ಟ್ ಮೈ ಎನರ್ಜಿ. ಈ ವರ್ಷ ನನಗೆ ಜಾಸ್ತಿ ಪುಸ್ತಕ ಓದೋದದ, ಜಾಸ್ತಿ ಕಲಿಯೋದದ. ದಟ್ ಈಸ್ ಆಲ್ ದ ಥಿಂಗ್ಸ್. ನೆಕ್ಸ್ಟ್ ಬಂದು ರಿಲೇಷನ್ಶಿಪ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ಅಗೇನ್ ಅ ನ್ಯೂ ಆಸ್ಪೆಕ್ಟ್. ಇದ್ರ ಒಳಗೆ, ವಾಟ್ ಕೈಂಡ್ ಆಫ್ ಅ ಪೀಪಲ್ ಡು ಐ ವಾಂಟ್ ಟು ಸರೌಂಡ್ ಮೈ ಸೆಲ್ಫ್ ವಿತ್? ಐ ಥಿಂಕ್ ಇಟ್ ಈಸ್ ಪೆಪರಾಜಿ ಆ್ಯಂಡ್ ಮೀಡಿಯಾ. ಐ ನೋ ಅಂದ್ರೆ ಐ ನೋ ಇಟ್ ಈಸ್ ಆಲ್ರೆಡಿ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಿ, ಬಟ್ ಐ ಥಿಂಕ್ ದ ವಿಷನ್ ಬೋರ್ಡ್ ಇಟ್ ಸೆಲ್ಫ್ ಸೇಸ್ more of my desire or something. It is media. I want that my talent recognition, ನನ್ನ talent recognize ಆಗಬೇಕಾಗ್ಯದ ನಂಗೆ. ಆ್ಯಂಡ್ ಐ ವಾಂಟ್ ಮೈ ಟ್ಯಾಲೆಂಟ್ ಟು ಗ್ರೋ ಮೋರ್. ಅದರಿಂದ ಜಾಸ್ತಿ ಜನರಿಗೆ ಹೆಲ್ಪ್ ಆಗಬೇಕು, ನಾ ಬೆಳಿಬೇಕು. ಅಟ್ ದ ಸೇಮ್ ಟೈಮ್ ನನ್ನಿಂದ ಜಾಸ್ತಿ ಜನರಿಗೆ ಹೆಲ್ಪ್ ಆಗಿ ಅವ್ರಿಗೇನಾದರೂ ಒಂದು ಹೆಲ್ಪ್ ಆಗಬೇಕು. ಸೊ ಹಿಂಗಾಗಿ ಐ ವಾಂಟ್ ದಟ್ ರಿಕಗ್ನಿಷನ್, ಆ್ಯಂಡ್ ಐ ಆಲ್ರೆಡಿ ಹ್ಯಾವ್ ದಟ್ ರಿಕಗ್ನಿಷನ್. ಆ ಮೈಂಡ್ ಸೆಟ್ ಒಳಗೆ ನಾ ಇದ್ದೀನಿ. ನೆಕ್ಸ್ಟ್, ವಾಟ್ ಡು ಐ ವಾಂಟ್ ಮೈ ರಿಲೇಷನ್ಶಿಪ್ಸ್ ಟು ಫೀಲ್? ಪೀಸ್ಫುಲ್, ಲವಿಂಗ್, ಸಪೋರ್ಟಿವ್, ಎಕ್ಸೆಟ್ರಾ. ನೀವು ಏನು ಬೇಕಾದರೂ ಅದನ್ನು ನೀವು ಹಾಕೋಬಹುದು. ನನ್ನ ಇಟ್ ಈಸ್ ಆಲ್ವೇಸ್ ಪೀಸ್ಫುಲ್. ನನ್ನ ಯಾರದೇ, ಐ ಆಮ್ ಕೈಂಡ್ ಆಫ್ ಅ ಪರ್ಸನ್, ನನಗೆ ಭಾಳ ಸ್ಟ್ರೇಟ್ ಫಾರ್ವರ್ಡ್ ಇರೋದಕ್ಕೆ
ಇಫ್ ಐ ಲೈಕ್ ಸಮ್ಮನ್ ಐ ಲೈಕ್ ಸಮ್ಮನ್, ಇಫ್ ಐ ಡೋಂಟ್ ಲೈಕ್ ಸಮ್ಮನ್ ಐ ಡೋಂಟ್ ಲೈಕ್ ಸಮ್ಮನ್ ಅಷ್ಟೇ. ನಾ ಯಾವುದೇ ಪ್ರಿಟೆಂಡು ಮಾಡಂಗಿಲ್ಲ ಅಥವಾ ಹಂಗೆ ಇಲ್ಲೂ ಇಲ್ಲ. ಐ ಥಿಂಕ್ ಈ ವಿಚಾರಕ್ಕೆ ನಮ್ ಭಾಳ ನಾನು ಕ್ಲಾಶಸ್ ಆಗ್ಯಾವ. ಶಿ ಇಸ್ ದ ಬೆಸ್ಟ್ ಲೈಕ್ ಪರ್ಸನ್ ಟು ನೋ ದಿಸ್ ಆಲ್ ಥಿಂಗ್ಸ್. ಬಟ್ ಯಾರು ನನ್ನ ಹತ್ರದಿಂದ ನೋಡ್ಯಾರ ದೆನ್ ದೇ ನೋ, ದೇ ವಿಲ್ ಆಟೋಮೆಟಿಕ್ಲಿ ಗೆಟ್ ದಟ್ ಫೀಲಿಂಗ್. ಇಫ್ ದೇ ಲವ್ ಮೀ ದೇ ಲವ್ ಮೀ, ಅಷ್ಟೇ ಅಷ್ಟೇ ಅದು ಫೀಲಿಂಗ್. ಹಿಂಗಾಗಿ ನಂದು ಇದಕ್ಕೆ ಏನು ನನ್ನ ಕಡೆ ಇಲ್ಲೇ ರೆಫರೆನ್ಸ್ ಪಿಕ್ಚರ್ಸ್ ಇಲ್ಲ. ನೆಕ್ಸ್ಟ್ ಕ್ವಶನ್, ಮೈಂಡ್ ಸೆಟ್ ಆ್ಯಂಡ್ ಎಮೋಷನ್ಸ್. ವಾಟ್ ಎಮೋಷನ್ಸ್ ಡು ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಮೋರ್ ಆಫ್ಟನ್ ಇಸ್ ಬೈಯಿಂಗ್ ಲಕ್ಸುರಿ ಥಿಂಗ್ಸ್. ನನಗೆ ಏನೋ ಗೊತ್ತಿಲ್ಲ, ಅದು ಒಂದು ಏನಾದರೂ ನಾ ಪರ್ಚೇಸ್ ಮಾಡ್ತೀನಿ ಅಲ್ಲ, ಐ ಫೀಲ್ ದ್ಯಾಟ್ ಒಂದೇನೋ ಖುಷಿ. ಅದು ಐ ಅಗ್ರಿ, ಒಂದು ಹಾರ್ಡ್ಲಿ ಒಂದು 5-10 ನಿಮಿಷ ಇರ್ತದ, ಐ ಟೋಟಲಿ ಅಗ್ರಿ. ಬಟ್ ಅದು ನನಗೆ ಭಾಳ ಫೀಲ್ ಮಾಡೋದದ. ಹಿಂಗಾಗಿ ಐ ವಾಂಟ್ ಟು ಬೈ ಮೈ ಫಸ್ಟ್ ಲಕ್ಸುರಿ ಬ್ಯಾಗ್ ದಿಸ್ ಇಯರ್. ಆ್ಯಂಡ್ ಕಾರ್, ಆ್ಯಕ್ಚುಲಿ ಐ ಆಮ್ ನಾಟ್ ಅ ಕಾರ್ ಪರ್ಸನ್ ಆನೆಸ್ಟ್ಲಿ, ಬಟ್ ಅಂದ್ರೂ ನಾ ಹಾಕೊಂಡಿನಿ, ಇಟ್ ಈಸ್ ಬಿಕಾಸ್ I love Mercedes. Next is, what sentence or affirmation represents the life I am creating? ಓಕೆ, ಇಲ್ಲವ ನಾ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮೊದಲ ಕೆಲವೊಂದಿಷ್ಟು ಥಿಂಗ್ಸ್ ದಟ್ ಇದ್ರೊಳಗೆ ಬಂದಿಲ್ಲ, ಬಟ್ ಅಂದ್ರೂ ನನಗೆ ನನ್ನ ವಿಷನ್ ಬೋರ್ಡಿಂದ ನಾ ಹೇಳಿದೆ ಅಲ್ಲ ನಿಮಗೆ, ಡಸಂಟ್ ಮೀನ್ ಈ ಕ್ವಶನ್ಸ್ ಇಂದನ ನಿಮ್ದು ಮುಗಿಬೇಕಂತ ಹೇಳಿ ಕೆಲವೊಂದಿಷ್ಟು ಅವ್ನು ಹೇಳ್ತೀನಿ ನಿಮಗೆ. ನನಗೆ ಈ ಸಲ ಹಿಮಾಚಲ್ ಪ್ರದೇಶ್ ಆಮೇಲೆ ಬದ್ರಿನಾಥಿಗೆ ವಿಸಿಟ್ ಮಾಡುತ್ತದೆ ಪ್ಲೇಸಸ್ ಒಳಗೆ. ಆಮೇಲೆ ಇದು ಅಗೇನ್ ಇಟ್ ಕಮ್ಸ್ ಇನ್ ಟು ಮೀಡಿಯಾ ಓನ್ಲಿ. ಇದು ಒಂದು ಆಡ್ ಶೂಟದ್ ಒಂದೇನೋ ನಾನು ಫೋಟೋ ಹಾಕೊಂಡೇನಿ. ಐ ಜಸ್ಟ್ ವಾಂಟ್ ಟು ರೀಕ್ರಿಯೇಟ್ ದಿಸ್. ಆಮೇಲೆ ನಾನು ಇನ್ನೂವರೆಗೂ ಫ್ಲೈಟ್ ಒಳಗೆ ಏನು ಇದನ್ನ ಮಾಡೀನಿ, ಅದು ನನಗೆ ಬಿಸ್ನೆಸ್ ಕ್ಲಾಸ್ ಒಳಗೆ ಈ ಸರಿ ಹೋಗುದದ. ಸೊ ಬಿಸ್ನೆಸ್ ಕ್ಲಾಸ್ ಆ್ಯಂಡ್ ದಿಸ್ ಕೈಂಡ್ ಆಫ್ ಅ ಫೋಟೋ ಐ ವಾಂಟ್ ಟು ಜಸ್ಟ್ ಟೇಕ್ ಅ ಫೋಟೋ ಇನ್ ದ್ಯಾಟ್ ಮೂಮೆಂಟ್. ಅಟ್ ದ ಸೇಮ್ ಟೈಮ್ ನನಗೆ ಐ ಜಸ್ಟ್ ಲವ್ ಬೈಕ್ ಅಂದ್ರೆ ಅಗ್ದಿ ಫೇವ್ರೇಟ್ ನಂಗೆ ಇದು ಬೈಕ್ ಪಿಕ್ಚರ್. ಆಮೇಲೆ ಗೌರೀಸ್ ಗ್ಯಾಲರಿ, ನಾ ಆಗಾಳೆ ಅದನ್ನ ಶೇರ್ ಮಾಡೋದು ನೆನಪಾರಿದೆ, ದಟ್ ಗೋಲ್ಡನ್ ಬಟನ್ ಜೊತೆ 1 million ಸಬ್ಸ್ಕ್ರೈಬರ್ಸ್ ಇನ್ ಸೇಮ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಎರಡು ಆಗಾಳೆ ಇದನ್ನ ಶೇರ್ ಮಾಡೋದು ನೆನಪಾರಿದೆ. ಆ್ಯಂಡ್ ಅಗೇನ್ ದಿಸ್ ಈಸ್ ಅ ವೆರಿ 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 ಪರ್ಸ್ನಲ್ ದಟ್ ಈಸ್ ಗೆಟಿಂಗ್ ಎಂಗೇಜ್ಡ್. ಸೊ ದಿಸ್ ಇಸ್ ದ ಪರ್ಸ್ನಲ್ ಫೀಲಿಂಗ್. ಇದಾದ್ಮೇಲೆ ಅಫರ್ಮೇಷನ್ಸ್ ಒಳಗೆ ನನ್ನ ಫೇವ್ರೇಟ್ ಅಫರ್ಮೇಷನ್, ಇದನ್ನ ನನಗೆ ಹೇಳ್ಕೊಟ್ಟವರು ಇವರೇ. ಕೈ ಮಾಡಿ ಇನ್ನೊಂದು ಚೂರು ಮುಂದೆ ಬರ್ಬೇಕು. ಯು ರಿಯಲೈಸ್ ನೀವು ಒಂದು ಮಾತಾಡಿಲ್ಲ ಪೂರ್ತಿ ವಿಡಿಯೋ ಒಳಗೆ. ಅಂದ್ರೆ ನಿನ್ ಹಾಕ್ತೀನಿ, ಬಟ್ ನಿನ್ ಪೂರ್ತಿ ಇದ್ರಿ. ಶಿ ಈಸ್ ವೆರಿ ಶೈ. ಅದು ಕ್ಯಾಮ್ರಾ ಯಾವಾಗ ವಿಡಿಯೋ ಬಂದ್ ಆಗ್ತದ ಅವಾಗ ಕಿತ್ತಂದ್ ಮಾತು ಚಾಲು ಮಾಡ್ತಾಳ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಪ್ರೈವಸಿ. ಅಲ್ಟಿಮೇಟ್ಲಿ ವಿ ಕಾಂಟ್ ಡೂ ಎನಿಥಿಂಗ್. ಐ ಜಸ್ಟ್ ವಿಶ್ ಒಂದ್ ದಿನ ವಿಡಿಯೋ ಒಳಗ್ ನಿನ್ ಜೋಡಿ ಕೂತ್ ವಟ 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 ಮಾತಾಡ್ಬೇಕಂತ ಹೇಳಿ ಅದನ್ನು ಹಾಕೋಬೇಕು ಬ್ರೋ ನಾವು ವಿಷನ್ ಬೋರ್ಡ್ ಒಳಗೆ. ಓಕೆ, ಎನಿವೇಸ್, ಸೊ ಕೆಲವೊಂದಿಷ್ಟು ಅಫರ್ಮೇಷನ್ಸ್ that is very very personal to me. Everything is working on my favor. This is the best affirmation. ಅಂದ್ರೆ ಯಾಕೆ ಕೆಲವೊಂದಿಷ್ಟು ವಿಚಾರಗಳು ಕೆಲವೊಬ್ಬರಿಗೆ ಬಹಳ ಟಚ್ ಆಗ್ತಾವ, ಅಂಥದ್ರೊಳಗೆ ಈ ಅಫರ್ಮೇಷನ್ ಎವ್ರಿ ಡೇ ನನಗೆ ಗೊತ್ತಿರೋ ಹಂಗೆ ಯಾವಾಗಿಂದ ನಾನು ನನ್ನ ಮ್ಯಾನಿಫೆಸ್ಟೇಷನ್ ಜರ್ನಿ ಮಾಡೀನಿ, ಎವ್ರಿ ಡೇ ಐ ಸೇ ದಿಸ್, ಎವ್ರಿ ಸಿಂಗಲ್ ಡೇ. ಅದೊಂಥರ ರೂಟೀನ್ ಟೈಪ್. ನನಗೆ ಕೆಲವೊಂದಿಷ್ಟು ಅಫರ್ಮೇಷನ್ಸ್ ಅದ. ದ್ಯಾಟ್ ಈಸ್ ಬಾರ್ನ್ ಕಾನ್ಫಿಡೆಂಟ್, ಪೀಸ್ಫುಲ್, ಪವರ್ಫುಲ್, ರೆಸ್ಪೆಕ್ಟೆಡ್. ಸೆಕೆಂಡ್, ವೆನ್ ಪೀಪಲ್ ಸಿ ಮೀ ದೇ ಚಿಯರ್, ಗೌರಿ ಗೌರಿ ಗೌರಿ, ಲೈಕ್ ದ್ಯಾಟ್. ನೆಕ್ಸ್ಟ್, ಐ ಶೈನ್ ಆನ್ ದ ಬಿಗ್ ಸ್ಕ್ರೀನ್. ನೆಕ್ಸ್ಟ್, ಮೈ ಮೂವಿ. ಯಾವ ಮೂವಿ ಅಂತ ಹೇಳಿದ್ರೆ ನಡೀತದ, ಇಲ್ಲಿ ಬರ್ದೀನಿ ನಾ, ಬಟ್ ಬೇಡ ಅನಿಸ್ತದ. ನೋ, ಯಾವ ಮೂವಿ ಅಂತದು ನಾ ಹೇಳಂಗಿಲ್ಲ. ಐ ಆಮ್ ವೆರಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ಮೂವಿ, ವೆರಿ ಪರ್ಟಿಕ್ಯುಲರ್. very particular about my success speech, very particular about the hero I am working with. ಸೊ ಅದು ಎಲ್ಲ ಇಲ್ಲಿ ನಾ ಬರ್ದೀನಿ, ಬಟ್ ಅದನ್ನ ಹೇಳೋದು ಐ ಡೋಂಟ್ ಫೀಲ್ ಲೈಕ್ ಅಕ್ಕಿ ಸಹಿತ ಹೇಳಿಗತ್ತಾಳೆ. ಇಟ್ಸ್ ಓಕೆ, ಯು ಶೇರ್ಡ್ ಸೋ ಮಚ್, ಸೊ ಇಟ್ಸ್ ಓಕೆ ಅಂತ ಹೇಳಿ. ಆ್ಯಂಡ್ ಆಲ್ ಐಸ್ ಆರ್ ಆನ್ ಮೀ, ಐ ಸ್ಪೀಕ್ ವಿತ್ ಗ್ರೇಸ್ ಆ್ಯಂಡ್ ಪವರ್. ದಟ್ಸ್ ದ ನೆಕ್ಸ್ಟ್ ಅಫರ್ಮೇಷನ್. ಮೈ ಕಂಟೆಂಟ್ ರೀಚಸ್ millions effortlessly. Touch wood. Next, brands choose me.
and PR packages flow to me. And again, I said I'm a big fan of myself. Next is my business launches successfully this year. ಇದು ಭಾಳ ನನಗೆ ಹೆದರಿಕೆ ಫೀಲ್ ಆಗ್ತಿತ್ತು, ಬಟ್ ಐ ನೋ ಲಾಂಗರ್ ಫೀಲ್ ದ್ಯಾಟ್ ಇನ್ ಮೀ. ಬಟ್ ಇದು ನೋಡೋಣ ಅಂತ ಹೆಂಗೆ ಏನು ಅಂತ ಹೇಳಿ. ನೆಕ್ಸ್ಟ್, ವೆಲ್ತ್ ಫ್ಲೋಸ್ ಥ್ರೂ ಮೈ ವರ್ಕ್ ಆ್ಯಂಡ್ ಇನ್ಫ್ಲೂಯೆನ್ಸ್. ಐ ಓನ್ಲಿ ವಾಂಟ್ ನನ್ನ ವರ್ಕ್ಗೆ ರಿಕಗ್ನಿಷನ್ ಸಿಕ್ಕು ಅದರಿಂದನೇ ಏನೋ ವೆಲ್ತ್ ಬಂದ್ರೂ ಐ ಆಮ್ ಹ್ಯಾಪಿ ವಿತ್ ಇಟ್. ನೆಕ್ಸ್ಟ್, ಐ ಎಂಜಾಯ್ ಲಕ್ಸುರಿ ವಿತ್ ಗ್ರ್ಯಾಟಿಟ್ಯೂಡ್. ಆಲ್ವೇಸ್ 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 ಗ್ರ್ಯಾಟಿಟ್ಯೂಡ್. ನಿಮ್ಮ ಒಳಗೆ ಗ್ರ್ಯಾಟಿಟ್ಯೂಡ್ ಇಲ್ಲ, ನೀವು ಏನು ಮಾಡ್ಲಿಕತ್ತೀರಿ, ನಿಮ್ಮ ಜೋಡಿ ಯಾರಿದ್ದಾರೆ, ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ ಇಲ್ಲ. ಗ್ರ್ಯಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆ ಭಾವ ಯಾವತ್ತು ಇರ್ಬೇಕದು. ಅದಿರ್ಲಿಕ್ಕಂದ್ರೆ ನಾವು ಸೊಕ್ಕಿನವ್ರ ಅಂತ ಹೇಳಿ ಅನ್ಸ್ಕೋತೀವಿ. ಕೆಲವೊಬ್ರಿಗೆ ನಾವು ಹಂಗೆ ಕಾಣಿಸ್ತಿರ್ತೀವಿ, ಇರ್ರೆಸ್ಪೆಕ್ಟಿವ್ ಏನ್ ಮಾಡಿದ್ರು ದಟ್ ಈಸ್ ಇಗ್ನೋರೇಬಲ್. ಬಟ್ ನಿಮ್ಮ ಲೈಫ್ ಒಳಗ ನಿಮಗೆ ಗೊತ್ತಿರಬೇಕು ದಟ್ ಯು ಆರ್ ಸೋ ಮಚ್ ಯು ಹ್ಯಾವ್ ಸೋ ಮಚ್ ಗ್ರ್ಯಾಟಿಟ್ಯೂಡ್ ವಿತ್ ಸೋ ಮೆನಿ ಥಿಂಗ್ಸ್ ಅಂತ ಹೇಳಿ. ನೆಕ್ಸ್ಟ್ ಈಸ್ okay, this is engaged in love, respect and stability. Next, my body is strong, flexible and disciplined. Next, my favorite, idu agdi nan vision board ಮ್ಯಾಲ್ ಹೋಗ್ತದೆ, that is divinely protected, always guided. ಇಟ್ ಈಸ್ ಇದನ್ನ ನಾನು ಲೆಟರ್ ಟೈಪ್ ಮಾಡೋ ಮುನ್ ಸಹಿತ ನಾನು ನೆನಪು ಮಾಡ್ಕೊಂಡಿದ್ದು ನನ್ನ ತಾಯಿ ಬನಶಂಕರಿನ, ಆಮೇಲೆ ವಾದಿರಾಜ ಗುರುಗಳನ್ನ, ಆಮೇಲೆ ಮತ್ತು ನನ್ನ ಮತ್ತೆ ಇವ್ರನ್ನ ಏನು ಮಹಾದೇವನ, ಇಷ್ಟು ದೇವ್ರನ್ನ ನೆನಪು ಮಾಡ್ಕೊಂಡು ಐ ಟೈಪ್ ದಿಸ್. ಸೊ ದಿಸ್ ಇಸ್ ಮೈ ವಿಷನ್ ಬೋರ್ಡ್. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಹೆಂಗ್ ಇದನ್ನ ಪ್ಲೇಸ್ ಮಾಡ್ಬೇಕು ಅಂತ ಹೇಳಿ ಇದನ್ನ ಅಲ್ಲಿ ಜಸ್ಟ್ ಪಟ್ ಅಂತ ಹೇಳಿ ಇದನ್ನ ಫಿಕ್ಸ್ ಮಾಡಿ ಐ ವಿಲ್ ಶೋ ಇಟ್ ಟು ಯು. ನಾವು ಎಲ್ಲ ಇದೇನ್ ಸ್ಟಿಕ್ ಮಾಡಿರ್ತೀವಿ ಅಲ್ಲ, ಇದು ಆದಿಂದ ಇದ್ರ ಮೇಲೆ ಅಫರ್ಮೇಶನ್ಸ್ ಅನ್ನ ಆಡ್ ಮಾಡ್ಬೇಕು. ನಾವು ಇದಕ್ಕೆ ಮೊದ್ಲನ ಏನಾದ್ರೂ ಆಡ್ ಮಾಡಿದ್ವಿ ಅಂತಂದ್ರೆ ಅದು ಕರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಸಿಗಂಗಿಲ್ಲ. ಸೊ ಈಗ ಇದ್ರ ಮೇಲೆ ಅಫರ್ಮೇಶನ್ಸ್ ಅನ್ನ ಆಡ್ ಮಾಡ್ತೀವಿ. ಈ ರೀತಿ ಗಮ್ ಹಚ್ಚಿ ಕೊಡ್ಲಿ ಗಮ್ ಹಚ್ಚಿ ಕೊಡ್ಲಿಗತ್ತಾಳ. ಥ್ಯಾಂಕ್ ಯು. ಸೊ ಇದು ನನ್ನ ವಿಷನ್ ಬೋರ್ಡ್. ಭಾಳ ಮಜಾ ಬಂತು ನನಗೆ. ಇಟ್ಸ್ ಲೈಕ್ ಎಕ್ಸೈಟಿಂಗ್, ಭಾರಿ ಎಕ್ಸೈಟ್ಮೆಂಟ್ ಫೀಲ್ ಆಗ್ತದೆ. ನೀವು ನಿಮ್ಮ ವಿಷನ್ ಬೋರ್ಡ್ ಮಾಡ್ಕೊರಿ, ಎವ್ರಿಥಿಂಗ್ ಇಸ್ ಪಾಸಿಬಲ್. ನೀವು ಎಫರ್ಟ್, ನಮ್ಮ ಡೆಡಿಕೇಶನ್, ಕನ್ಸಿಸ್ಟೆನ್ಸಿ ಇದ್ರೆ ಏನು ಬೇಕಾದ್ರೂ ಸಾಧ್ಯದ. ಎವ್ರಿ ಸಿಂಗಲ್ ಡೇ ಒಂದು ಸರಿ ಆದರೂ ನೀವು ಮಾಡಿದಂಥ ಈ ಎಫರ್ಟನ್ನು ನೀವು ನೋಡಲೇಬೇಕು. ನೋಡಿ ಆ ಎಕ್ಸೈಟ್ಮೆಂಟ್ ಫೀಲ್ ಮಾಡ್ಬೇಕು. ಈಗ ಒಂದು ಎಕ್ಸಾಂಪಲ್, ಈಗಿಲ್ಲೇ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗಿಲ್ಲೇ ಒಂದು ಇದಕ್ಕೆ ಆಸನದ ಹೆಸರು ಸಾರಿ ನೆನ್ಪಾರಿದ್ ನಾನು, ಬಟ್ ಇದು ಯೋಗದ್ದು ಒಂದು ಫಿಟ್ ಬಾಡಿ. ಆಸ್ ಇಫ್ ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದು ವಾಹ್ ಇದನ್ನ ಮಾಡಿದೆ, ಆ ಫೀಲಿಂಗ್ ಒಳಗೆ ನೀವು ಇದನ್ನ ಎವ್ರಿ ಡೇ ನೋಡಬೇಕು. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಈಗ ಇದನ್ನ ನಾನು ಎಲ್ಲ ಅಂಟಿಸ್ಕೋತೀನಿ ಅಂತಂದ್ರೆ ನನ್ನ ಬಾಗ್ಲದ ಹಿಂದೆ ಎವ್ರಿ ಸಿಂಗಲ್ ಡೇ ಬಾಗ್ಲ ಹಾಕೋದು ತೆಗೆಯೋದು ಇದ್ದೇ ಇರ್ತದೆ. ಆವಾಗ ಇದನ್ನ ನೋಡ್ತೀನಿ ಆ್ಯಂಡ್ ಪರ್ಪಸ್ಲಿ ಬಂದು ಇದನ್ನ ನೋಡ್ತೀನಿ. ಸೊ ದಿಸ್ ಇಸ್ ಮೈ ವಿಷನ್ ಬೋರ್ಡ್. ಥ್ರೂ ಡಬಲ್ ಸೈಡ್ ಟೇಪ್ ಇರ್ತದಲ್ಲ, ಅದರಲ್ಲೇ ನೀವು ಅಂಟಿಸ್ಕೋಬಹುದು. ಇಲ್ಲ ನೀವು ಗಿಮ್ ಎಲ್ಲ ಹಾಕಿ ಅಂಟಿಸ್ಕೋತೀನಿ ಅಂದ್ರೆ ಹಂಗೂ ಸಹಿತ ನೀವು ಮಾಡ್ಕೋಬಹುದು. ನೀವೇನಾದ್ರೂ ಇದೇ ರೀತಿ ಮಾಡ್ಲಿಕ್ಕಂದ್ರೆ ಡಿಜಿಟಲ್ ಆದ್ರೂ ವಿಷನ್ ಬೋರ್ಡ್ ಅನ್ನ ಮಾಡ್ಕೋರಿ. ದಿಸ್ ವಿಲ್ ಹೆಲ್ಪ್ ಯು. ಈಗ ಇದನ್ನ ನಾನು ಒಂದ್ಸರಿ ಸ್ಟಿಕ್ ಮಾಡಿ ಐ ವಿಲ್ ಸಿ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇವತ್ತು ನಾನು ವಿಷನ್ ಬೋರ್ಡ್ ಮಾಡಿದೆ. ಐ ಹೋಪ್ ನೀವು ಇದನ್ನ ಮಾಡ್ತೀರಿ. ನೋಡ್ರಿ, ಯಾರು ಜಡ್ಜ್ ಮಾಡ್ತಾರ, ಏನ್ ಮಾಡ್ತಾರ, ಇದನ್ನೆಲ್ಲ ತಲೆ ಒಳಗೆ ಇಟ್ಕೊಳಿಕ್ ಹೋಗ್ಬೇಡ್ರಿ. ಭಾಳ ಅದನ್ನೆಲ್ಲ ವಿಚಾರ ಮಾಡ್ಕೋತ ಕೂತ್ರೆ ನಾವ್ ಯಾವತ್ತೂ ಮುಂದೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಸೊ ಬಿ ಯುವರ್ ಸೆಲ್ಫ್. ನಿಮಗೆ ಏನ್ ಅನ್ಕೊಂಡಿರಿ ಈ ವರ್ಷ ನಿಮ್ದಾಗ್ಲಿ. ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನನಗೂ ವಿಶ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ಫ್ರೆಂಡ್ ಪೂರ್ತಿ ವಿಡಿಯೋ ಒಳಗ ಶಿ ವಾಸ್ ಕನ್ಸಿಸ್ಟೆಂಟ್ಲಿ ಹೆಲ್ಪಿಂಗ್ ಮೀ. ಈಗ ಅಕ್ಕಿ ಒಂದ್ ಸ್ವಲ್ಪ ನಿಮಗ ವಿಶ್ ಮಾಡ್ತಾಳ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಹ್ಯಾಪಿ ಮ್ಯಾನಿಫೆಸ್ಟಿಂಗ್ ಫ್ರಮ್ ದಿ ಎಂಟೈರ್ ಕನಾಯ್ ರೆಲ್ಮ್ ಟೀಮ್. ಸೋ ಸ್ವೀಟ್. ಅದು ಅವ್ರ ಪೇಜ್ ಒಳಗೆ ಅವ್ರು ಭಾಳ ಚಲೋ ಚಲೋ ಹಾಕ್ತಿರ್ತಾರೆ ಕಂಟೆಂಟ್. ಇಟ್ ಈಸ್ ಆಲ್ ಅಬೌಟ್ ಸೆಲ್ಫ್ ಗ್ರೋತ್ ಆ್ಯಂಡ್ ನಾವು ನಮ್ಮ ಅಚೀವ್ಮೆಂಟ್ ರಿಲೇಟೆಡ್ ಹೋಗೋ ಕಂಟೆಂಟ್ ಇರ್ತದೆ. ಸೊ ಅವ್ರ ಪೇಜನ್ನು ನಾನು ಇಲ್ಲೇ ಟ್ಯಾಗ್ ಮಾಡಿರ್ತೀನಿ. ಜಸ್ಟ್ ಗೋ ಆ್ಯಂಡ್ ಚೆಕ್ ದೆಮ್ ಔಟ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗೋಣ.